ಹಾಯ್ ಫ್ರೆಂಡ್ಸ್, ಆಲ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಶ್ರೀರಕ್ಷಾ ರಘುರಾಮ್. ಸ್ನೇಹಿತರೆ, ಇತ್ತೀಚೆಗೆ ಟ್ರಂಪ್ ಅವರು ಏನು ಹೇಳಿದರು ಅಂತ ಅಂದರೆ, ಅಮೇರಿಕದ ಅಲಯನ್ಸ್ ಪ್ರೈಮರ್ಲಿ ಹೇಳೋದಾದರೆ ಇಂಡೋ ಪೆಸಿಫಿಕ್ ರೀಜನಲ್ಲಿ ಬರುವಂತಹ ಜಪಾನ್ ಹಾಗೆ ಆಸ್ಟ್ರೇಲಿಯಾ ಕುರಿತು ಮಾತಾಡ್ತಾ ಇರುವಂಥದ್ದು. ಇವರು ಏನು ಕೇಳಿದ್ದಾರೆ ಅಂತ ಅಂದರೆ, ಒಂದು ವೇಳೆ ತೈವಾನ್ ಮೇಲೆ ಚೀನಾ ಅಟ್ಯಾಕನ್ನು ಮಾಡಿದ್ರೆ ನೀವೇನು ಮಾಡ್ತೀರಾ, ಯಾವ ರೀತಿಯಾಗಿ ಹೋರಾಡ್ತೀರಾ, ನಿಮ್ಮ ಪ್ಲ್ಯಾನ್ ಏನು, ತೈವಾನನ್ನು ಉಳಿಸಿಕೊಳ್ಳೋದಕ್ಕೆ ನೀವು ಅಮೇರಿಕಾಗೆ ಹೇಗೆ ಹೆಲ್ಪನ್ನು ಮಾಡ್ತೀರಾ, ಯುದ್ಧದಲ್ಲಿ ನಿಮ್ಮ ರೋಲ್ ಏನಾಗಿರುತ್ತೆ, ಈ ಯುದ್ಧದಲ್ಲಿ ಭಾಗವಹಿಸಲಿಕ್ಕೆ ನಿಮ್ಮ ಪ್ಲ್ಯಾನ್ ಎಲ್ಲ ಏನಾಗಿರುತ್ತೆ ಅಂತ ಹೇಳಿಬಿಟ್ಟು ಓಪನ್ ಆಗೇ ಕೇಳಿಬಿಟ್ಟಿದ್ದಾರೆ. ಅಂದರೆ ಈ ರೀತಿಯ ಪ್ರಶ್ನೆಯನ್ನು ಕೇಳೋದಕ್ಕೆ ಡೊನಾಲ್ಡ್ ಟ್ರಂಪ್ಗೆ ಮಾತ್ರ ಸಾಧ್ಯ ಅಂತ ಹೇಳಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ, ಅಂದರೆ ತನ್ನ ಒಂದು ಅಲಯನ್ಸ್ ಕಂಟ್ರಿಯ ಜೊತೆಗೆ ಹೀಗೆ ಯುದ್ಧ ಆಗುತ್ತೆ, ಯುದ್ಧ ಆದರೆ ನೀವೇನು ಮಾಡ್ತೀರಾ, ನಿಮ್ಮ ರೋಲ್ ಏನು, ಅಮೇರಿಕಾಗೆ ನೀವು ಹೇಗೆ ಸಪೋರ್ಟ್ ಮಾಡ್ತೀರಾ ಅಂತೆಲ್ಲ ಹೀಗೆ ಧೈರ್ಯವಾಗಿ ಕೇಳೋದಕ್ಕೆ ಟ್ರಂಪ್ಗೆ ಮಾತ್ರ ಸಾಧ್ಯ ಅಂತ ಹೇಳಿ ಇದೀಗ ಚರ್ಚೆ ಆಗ್ತಾ ಇರುವಂಥದ್ದು. ಅಂದರೆ ಡೊನಾಲ್ಡ್ ಟ್ರಂಪ್ ಅವರು ನಂಬಿದ್ದಾರೆ, ಅಂದರೆ ತೈವಾನ್ ಕುರಿತಾಗಿ ಯುದ್ಧ ಆಗಿಯೇ ಆಗುತ್ತೆ, ತೈವಾನ್ ಕುರಿತು ಯುದ್ಧ ಆಗಿಯೇ ಆಗುತ್ತೆ, ತೈವಾನನ್ನು ವಶಪಡಿಸಿಕೊಳ್ಳಿಕ್ಕೆ ಚೀನಾ ಇವತ್ತೆಲ್ಲ ನಾಳೆ ಯುದ್ಧವನ್ನು ಮಾಡಿಯೇ ಮಾಡುತ್ತೆ ಅಂತ ಹೇಳಿ. ಸ್ನೇಹಿತರೆ, ಇದನ್ನೇ ಹೇಳೋದು ಜಿಯೋಪೊಲಿಟಿಕಲ್ ರಿಯಾಲಿಟಿ ಅಂತ ಹೇಳಿ. ಅಂದರೆ ಯುದ್ಧ ಇವತ್ತಾಗುತ್ತೆ, ನಾಳೆ ಆಗುತ್ತೆ, ಇನ್ನೊಂದು ವರ್ಷದಲ್ಲಾಗುತ್ತೆ, ಇಷ್ಟು ವರ್ಷ ಬಿಟ್ಟು ಆಗುತ್ತೆ, ಹೀಗೆಲ್ಲ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಯಾಕಂತ ಹೇಳಿದರೆ, ಒಂದು ಯುದ್ಧ ಆಗುತ್ತೆ ಅಂತ ಹೇಳಿದರೆ ತುಂಬ ಬೇರೆ ಬೇರೆ ವಿಚಾರಗಳನ್ನು ಒಳಗೊಂಡು ಈ ರೀತಿ ಆಗುವ ಸಾಧ್ಯತೆ ಇರುತ್ತೆ. ಆದರೆ ತೈವಾನ್ ವಿಚಾರದಲ್ಲಿ ಇವತ್ತಲ್ಲ ನಾಳೆ ಒಂದು ದೊಡ್ಡ ಯುದ್ಧ ಇಂಡೋ ಪೆಸಿಫಿಕ್ ರೀಜನಲ್ಲಿ ನಡೆಯುತ್ತೆ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಸಹಿತ ಅನೇಕರು ಹೇಳ್ತಾ ಇರುವಂಥದ್ದು. ಅಂದರೆ ಡೊನಾಲ್ಡ್ ಟ್ರಂಪ್ಗೆ ಈಗಿರುವಂತಹ ಪ್ರಶ್ನೆ ಅಂದರೆ, ಅಮೇರಿಕ ಒಬ್ಬಂಟಿ ಅಲ್ವಾ, ಏನಾದರೂ ತೈವಾನಲ್ಲಿ ಗಲಾಟೆ ಆದರೆ, ತೈವಾನಲ್ಲಿ ಯುದ್ಧ ಆಯಿತು ಅಂತ ಹೇಳಿದ್ರೆ ಅಮೇರಿಕ ಮಾತ್ರ ಸಪೋರ್ಟ್ ಮಾಡ್ತಾ ಇದೆ ಅಂತ ಹೇಳಿ ಆಗಬಾರ್ದು, ನಮ್ಮ ಜೊತೆಗೆ ಯಾರೆಲ್ಲ ಇದ್ದಾರೆ ಅನ್ನುವಂಥದ್ದು ಅವರಿಗೆ ಕನ್ಫರ್ಮ್ ಆಗಬೇಕು ಅನ್ನೋ ಅರ್ಥದಲ್ಲಿ. ಯಾಕಂತ ಹೇಳಿದ್ರೆ, ಈ ಹಿಂದೆ ರಷ್ಯಾ ಯುಕ್ರೇನ್ ಯುದ್ಧ ಆದಂತಹ ಸಂದರ್ಭದಲ್ಲಿ ಮೊದಲಿಗೆ ಯುಕ್ರೇನ್ಗೆ ಅಮೇರಿಕ ಸಹಾಯವನ್ನು ಮಾಡ್ತು, ನಂತರದಲ್ಲಿ ಬೇರೆ ಬೇರೆ ದೇಶಗಳು ಜೊತೆಯಾಯಿತು. ಆದರೆ ಈ ಬಾರಿ ತೈವಾನ್ ವಿಷಯದಲ್ಲಿ ಗಲಾಟೆ ಆದಾಗ, ಅಲ್ಲಿ ಏನಾದರೂ ಯುದ್ಧ ಆಯಿತು ಅಂತ ಅಂದಾಗ ಕೇವಲ ಅಮೇರಿಕ ಮಾತ್ರ ತೈವಾನ್ಗೆ ಸಪೋರ್ಟ್ ಮಾಡ್ತಾ ಇದೆ ಅಂತ ಹೇಳಿ ಆಗಬಾರ್ದು, ಈ ಜಪಾನ್ ಮತ್ತು ಆಸ್ಟ್ರೇಲಿಯಾ ನಾವಂತೂ ಈ ಯುದ್ಧದಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲಪ್ಪ, ನಮಗೂ ಯುದ್ಧಕ್ಕೂ ಸಂಬಂಧ ಇಲ್ಲ ಅನ್ನುವ ರೀತಿಯಲ್ಲಿ ಅದು ವರ್ತಿಸಬಾರ್ದು ಅನ್ನುವಂಥದ್ದು ಟ್ರಂಪ್ ಇದೀಗ ಆಲೋಚಿಸ್ತಾ ಇರುವಂಥದ್ದು. ಆದರೆ ಟ್ರಂಪ್ ಏನು ಆಸ್ಟ್ರೇಲಿಯಾ ಜಪಾನ್ಗೆ ಪ್ರಶ್ನೆಯನ್ನು ಕೇಳಿದಾರಲ್ವಾ, ಅಂದರೆ ಯುದ್ಧಕ್ಕೆ ನೀವೆಷ್ಟು ತಯಾರಾಗಿದ್ದೀರಿ, ಯುದ್ಧದ ಬಗ್ಗೆ ನಿಮ್ಮ ಪ್ಲ್ಯಾನ್ ಏನು, ನೀವು ಅಮೇರಿಕಾಗೆ ಎಷ್ಟು ಹೆಲ್ಪ್ ಮಾಡ್ತೀರಿ, ಎಷ್ಟು ಸಪೋರ್ಟಿವ್ ಆಗಿ ನಿಲ್ತೀರಿ, ಎಲ್ಲ ಪ್ರಶ್ನೆ ಕೇಳಿದಾರಲ್ವಾ. ಇದಕ್ಕೆ ಆಸ್ಟ್ರೇಲಿಯಾ ರಿಪ್ಲೈ ಕೊಟ್ಟಿರುವಂಥದ್ದು ಒಂದು ರೀತಿಯಲ್ಲಿ ಕಾಮಿಡಿಯಾಗಿದೆ. ಏನು ಹೇಳಿದ್ದಾರೆ ಅಂತ ಅಂದರೆ, ಸ್ನೇಹಿತರೆ, ಕ್ವಾಡ್ನಲ್ಲಿರುವಂತಹ ಅತ್ಯಂತ ವೀಕೆಸ್ಟ್ ಕಂಟ್ರಿ ಅಂತ ಹೇಳಿದರೆ ಅದು ಆಸ್ಟ್ರೇಲಿಯಾ. ಇವರ ಮಿಲಿಟ್ರಿ ಆಗಿರಬಹುದು, ಇದೆಲ್ಲವೂ ಕೂಡ ತುಂಬ ವೀಕ್ ಆಗಿದೆ, ಆದರೆ ಅಷ್ಟೇ ಡೆವಲಪ್ಡ್ ಕಂಟ್ರಿ ಕೂಡ ಹೌದು. ಇವರು ಜಾಸ್ತಿಯಾಗಿ ಫೋಕಸ್ ಏನಕ್ಕೆ ಮಾಡ್ತಾರೆ ಅಂತಂದರೆ ಲಿವಿಂಗ್ ಸ್ಟ್ಯಾಂಡರ್ಡ್ ಕುರಿತು, ಅಂದರೆ ಅವರ ತಮ್ಮ ಜೀವನ ಶೈಲಿ ಆಗಿರಬಹುದು, ಬದುಕುವ ರೀತಿ, ಇದಕ್ಕೆ ತುಂಬ ಅವರು ಫೋಕಸನ್ನು ಮಾಡ್ತಾರೆ. ಇವರು ತಮ್ಮ ಎಕನಾಮಿಯನ್ನು ಮೇಂಟೈನ್ ಮಾಡೋದಕ್ಕೆ, ತಮ್ಮ ಒಂದು ಆರ್ಥಿಕ ಪರಿಸ್ಥಿತಿಗೆ ಪೆಟ್ಟು ಬೀಳದ ರೀತಿ ನೋಡ್ಕೊಳ್ಳೋದಕ್ಕೆ ಬೇಕಾದರೆ ಅಮೇರಿಕಾಗೆ ಯಾವ ರೀತಿಯ ಶಾಕ್ ಬೇಕಾದರೂ ಕೊಡುವ ಸಾಧ್ಯತೆ ಇದೆ. ಇನ್ನು ಸ್ನೇಹಿತರೆ, ಇತ್ತೀಚೆಗೆ ಆಸ್ಟ್ರೇಲಿಯಾದ ಪ್ರೈಮ್ ಮಿನಿಸ್ಟರ್ ಆಂಥನಿ ಅಲ್ಬನೀಸಿ ಅವರು ಚೀನಾಗೆ ಭೇಟಿಯನ್ನು ಕೊಟ್ಟು ಏನು ಹೇಳಿದಾರಂತಂದರೆ, ನಮಗೆ ಚೀನಾ ತುಂಬ ಮುಖ್ಯವಾದ ದೇಶ, ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಅಥವಾ ನಮ್ಮ ಆರ್ಥಿಕತೆಗೆ ಮತ್ತಷ್ಟು ಬೂಸ್ಟ್ ಕೊಡೋದಕ್ಕೆ ಚೀನಾ ನಮಗೆ ತುಂಬ ಮುಖ್ಯವಾಗುತ್ತೆ, ಹಾಗಾಗಿ ನಾವು ಚೀನಾದ ಜೊತೆಗೆ ಉತ್ತಮ ರಿಲೇಷನ್ಶಿಪ್ಪನ್ನು ಬೆಳೆಸಿಕೊಳ್ಳೋದಕ್ಕೆ, ಉತ್ತಮ ಸಂಬಂಧವನ್ನು ಇಟ್ಕೊಳ್ಳೋದಕ್ಕೆ ನಾವು ಬಯಸ್ತೀವಿ ಅಂತ ಹೇಳಿದೆ. ಅಂದರೆ ಸ್ನೇಹಿತರೆ, ಈಗ ಡೊನಾಲ್ಡ್ ಟ್ರಂಪ್ ಅವರು ಏನಾದರೂ ಚೀನಾ ತೈವಾನ್ ಮೇಲೆ ಅಟ್ಯಾಕನ್ನು ಮಾಡಿದ್ರೆ ನೀವು ಹೇಗೆ ಹೋರಾಡ್ತೀರಾ, ನಿಮ್ಮ ಅಂದರೆ ವಾರಲ್ಲಿ ನಿಮ್ಮ ಒಂದು ಪಾತ್ರ ಏನಾಗಿರುತ್ತೆ, ನೀವು ಅಮೇರಿಕಾಗೆ ಎಷ್ಟೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿ ಪ್ರಶ್ನೆ ಕೇಳ್ತಾ ಇದ್ದರೆ, ಈ ಕಡೆ ಆಸ್ಟ್ರೇಲಿಯಾ ಮಾತ್ರ ಹೀಗೆ ಹೇಳ್ತಾ ಇದೆ. ಅಂದರೆ ಚೀನಾ ನಮಗೆ ತುಂಬ ಇಂಪಾರ್ಟೆಂಟ್ ಕಂಟ್ರಿ, ನಮ್ಮ ಆರ್ಥಿಕತೆಯ ಬೂಸ್ಟ್ಗೆ, ಅಂದರೆ ನಮ್ಮ ಒಂದು ಫಿನಾನ್ಷಿಯಲ್ ಪರಿಸ್ಥಿತಿಯನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡು ಹೋಗಲಿಕ್ಕೆ ನಮಗೆ ಚೀನಾ ತುಂಬ ಮುಖ್ಯ ಅಂತ ಹೇಳ್ತಾ ಇದೆ. ಅಂದರೆ ಟ್ರಂಪ್ಗೆ ಆಸ್ಟ್ರೇಲಿಯಾ ಕ್ಲಿಯರ್ ಉತ್ತರವನ್ನು ಕೊಟ್ಟಿದೆ. ಅಂದರೆ ಏನಾದರೂ ತೈವಾನಲ್ಲೇ ಗಲಾಟೆ ಆಯಿತು, ಚೀನಾ ಅಟ್ಯಾಕನ್ನು ಮಾಡ್ತು ಅಂತ ಆದರೆ ನಾವು
ಸಪೋರ್ಟನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಒಂದು ಮೆಸೇಜನ್ನು ಕೊಟ್ಟಂತೆ ಕಾಣಿಸ್ತಾ ಇದೆ. ಆದರೆ ಡೊನಾಲ್ಡ್ ಟ್ರಂಪ್ ಇಲ್ಲೂ ಕೂಡ ಏನಂತ ಹೇಳ್ತಾರೆ, ತಮ್ಮ ಮಾತಿನ ಒಂದು ಚಾಕಚಕ್ಯತೆಯನ್ನು ತೋರಿಸ್ತಾರೆ. ನೀವು 5 ಐಸ್ ಕಂಟ್ರಿಯಲ್ಲಿ ಬರ್ತೀರಾ, ನಮ್ಮದೊಂದು ಹಳೆ ಟೀಮು, ನೀವು ನಮಗೆ ಸಹಾಯವನ್ನು ಮಾಡಲೇಬೇಕು ಅಂತ ಹೇಳಿ ಏನಾದರೂ ಪಟ್ಟು ಹಿಡಿದ್ರೆ ಆಗಿನ ಪರಿಸ್ಥಿತಿ ಬದಲಾಗುವ ಸಾಧ್ಯತೆ ಇದೆ. ಇನ್ನು ಆಸ್ಟ್ರೇಲಿಯಾದ ಪ್ರಧಾನಿ ಹೀಗೆ ಹೇಳೋದಕ್ಕೆ ಕೂಡ ಒಂದು ಕಾರಣ ಇದೆ. ಜಿಯೋಪೊಲಿಟಿಕಲ್ ರೀಸನ್ ಏನು ಅಂತ ಅಂದರೆ, ಆಸ್ಟ್ರೇಲಿಯಾ, UK ಹಾಗೆ US ಇವರು ಒಂದು ಒಪ್ಪಂದವನ್ನು ಮಾಡಿಕೊಂಡಿದ್ರು, ಫೇಟ್ ಆಫ್ ಆಕಸ್. ಇದರ ಅಂಡರಲ್ಲಿ ಏನು ಅಂತ ಅಂದರೆ, UK ಹಾಗೆ US ಸೇರಿಕೊಂಡು ಆಸ್ಟ್ರೇಲಿಯಾಗೆ ನ್ಯೂಕ್ಲಿಯರ್ ಸಬ್ಮರೀನನ್ನು ತಯಾರಿಸುವಂತಹ ಒಂದು ಒಪ್ಪಂದ ಆಗಿತ್ತು. ಇದರ ಮೂಲಕ ಏನಂತ ಹೇಳಿದ್ರೆ, ಆಸ್ಟ್ರೇಲಿಯಾ ಏನು ಮಿಲಿಟರಿ ತುಂಬ ವೀಕ್ ಇದೆ ಅಂತ ಹೇಳಿದ್ನಲ್ವಾ, ಆ ಒಂದು ಪವರ್ ಜಾಸ್ತಿ ಆಗ್ತಾ ಇತ್ತು. ಇಂಡೋ ಪೆಸಿಫಿಕ್ ರೀಜನಲ್ಲಿ ಆಸ್ಟ್ರೇಲಿಯಾದ ಪವರ್ ಜಾಸ್ತಿ ಆಗ್ತಾ ಇತ್ತು. ಈ ಒಪ್ಪಂದ ಆಯಿತು, ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇತ್ತು. ಆದರೆ ಸಡನ್ ಆಗಿ ಡೊನಾಲ್ಡ್ ಟ್ರಂಪ್ ಅವರು ಇದಕ್ಕೆ ಸ್ಟಾಪ್ ಅಂತ ಹೇಳಿಬಿಟ್ರು. ಅಂದರೆ ಈ ಒಪ್ಪಂದ ಇಲ್ಲಿಗೆ ಸ್ಟಾಪ್, ನಾವು ಯಾವುದೇ ರೀತಿಯಾದಂತಹ ನ್ಯೂಕ್ಲಿಯರ್ ಸಬ್ಮರೀನನ್ನು ಮಾಡಿಕೊಡೋಕ್ಕೆ ರೆಡಿ ಇಲ್ಲ ಅಂತ ಹೇಳಿಬಿಟ್ಟು. ಇದೊಂದು ರೀತಿಯಲ್ಲಿ ಆಸ್ಟ್ರೇಲಿಯಾಗೆ ಹಿನ್ನಡೆ ಆಯಿತು. ಆಸ್ಟ್ರೇಲಿಯಾದ ಜನರಿಗೆ ಇದೊಂದು ರೀತಿಯಲ್ಲಿ ಶಾಕಿಂಗ್ ನ್ಯೂಸ್ ಅಂತ ಹೇಳಿ ಅನ್ನಿಸ್ತು. ಇನ್ನು ಸದ್ಯಕ್ಕೆ ಸ್ಟಾಪ್ ಹಾಕಿರುವಂತಹ, ಅಂದರೆ ಈ ಒಂದು ಸಬ್ಮರೀನ್ ಮಾಡೋದಕ್ಕೆ ತಡೆ ಹಾಕಿರುವಂತಹ ಡೊನಾಲ್ಡ್ ಟ್ರಂಪ್ ಮುಂದೊಂದು ದಿನ ಇದರ ಕುರಿತು ಮತ್ತೆ ಇದನ್ನು ಪ್ರಾರಂಭಿಸೋಣ ಅಂತ ಹೇಳ್ತಾರಾ, ಅದು ಕೂಡ ಗೊತ್ತಿಲ್ಲ. ಆದರೆ ಒಂದು ರೀತಿಯಲ್ಲಿ ಇದು ದೊಡ್ಡ ಹಿನ್ನಡೆ ಆಯಿತು ಆಸ್ಟ್ರೇಲಿಯಾಗೆ. ಹಾಗಾಗಿ ಆಸ್ಟ್ರೇಲಿಯಾ ಕೂಡ ಅನ್ನಿಸ್ತು, ಆಕಸ್ ಕುರಿತು ಡೊನಾಲ್ಡ್ ಟ್ರಂಪ್ ಸೀರಿಯಸ್ ಆಗಿಲ್ಲ, ಹಾಗಾದರೆ ನಾವು ಯಾಕೆ ಟ್ರಂಪ್ಗೆ, ಅಂದರೆ ಟ್ರಂಪ್ ಕೇಳಿದ ಪ್ರಶ್ನೆಗೆ ಸೀರಿಯಸ್ ಆಗಿ ಉತ್ತರವನ್ನು ಕೊಡಬೇಕು? ಅಂದರೆ ತೈವಾನ್ ಮೇಲೆ ಚೀನಾ ದಾಳಿಯನ್ನು ಮಾಡಿದಾಗ ನೀವೇನು ಮಾಡ್ತೀರಾ, ನಮಗೆ ಹೆಲ್ಪ್ ಮಾಡ್ತೀರಾ, ಅಥವಾ ನಿಮ್ಮ ಪಾತ್ರ ಏನಾಗಿರುತ್ತೆ ಅಂತ ಹೀಗೆ ಕೇಳಿದ್ರೆ ನಾವು ಯಾಕೆ ಉತ್ತರವನ್ನು ಕೊಡಬೇಕು ಅನ್ನುವಂತಹ ಮನಸ್ಥಿತಿಯಲ್ಲಿ ಇದೀಗ ಆಸ್ಟ್ರೇಲಿಯಾ ಇದೆ. ಆದರೆ ಒಂದು ವೇಳೆ ತೈವಾನ್ ಮೇಲೆ ದಾಳಿ ಆಯಿತು ಅಂತ ಆದರೆ ಆವಾಗ ಆಸ್ಟ್ರೇಲಿಯಾ ಏನು ಮಾಡುತ್ತೆ? ಆಸ್ಟ್ರೇಲಿಯಾ ಚೀನಾಗೆ ಹೋಗುತ್ತೆ, ಹೇಳುತ್ತೆ ನಮಗೆ ನೀವು ತುಂಬ ಇಂಪಾರ್ಟೆಂಟ್, ನೀವು ನಮ್ಮ ಎಕ್ಸ್ಪೋರ್ಟ್ ಪಾರ್ಟ್ನರ್, ನಿಮ್ಮನ್ನು ಕಳೆದುಕೊಳ್ಳೋಕ್ಕೆ ನಮಗೆ ಇಷ್ಟ ಇಲ್ಲ ಅನ್ನುವಂತಹ ಅರ್ಥದಲ್ಲಿ ಮಾತಾಡಿ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಆದರೆ ಏನು ಆಸ್ಟ್ರೇಲಿಯಾದ ಪ್ರಧಾನಿ ಚೀನಾಗೆ ಭೇಟಿ ಕೊಟ್ಟಿದ್ದಾರಲ್ವಾ, ಇದು ಡೈರೆಕ್ಟ್ ಮೆಸೇಜ್ ಅಮೇರಿಕಾಗೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ನೀವು ನಮಗೆ ಹೆಲ್ಪ್ ಮಾಡಲಿಲ್ಲ ಅಂತ ಅಂದರೆ ನಮ್ಗೆ ಯಾರು ಹೆಲ್ಪ್ ಮಾಡ್ತಾರೋ ಅವರನ್ನು ಹುಡ್ಕೊಂಡು ಹೋಗ್ತೀವಿ ಅನ್ನುವ ಅರ್ಥದಲ್ಲಿ. ಇದು ಆಸ್ಟ್ರೇಲಿಯಾದ ಒಂದು ಪರಿಸ್ಥಿತಿ ಆಯಿತು. ಇದೀಗ ನಾವು ಜಪಾನ್ ವಿಷಯಕ್ಕೆ ಬರೋಣ. ಸ್ನೇಹಿತರೆ, ಜಪಾನ್ ಈ ಒಂದು ವಿಚಾರದ ಕುರಿತು ಮೌನವನ್ನು ತಾಳಿದೆ. ಯಾಕಂತ ಹೇಳಿದ್ರೆ, ಒಂದು ವೇಳೆ ಚೀನಾ ತೈವಾನ್ ಮೇಲೆ ದಾಳಿಯನ್ನು ಮಾಡಿ ತೈವಾನನ್ನು ವಶಪಡಿಸಿಕೊಳ್ತು ಅಂತ ಆದರೆ ಅದರ ನೆಕ್ಸ್ಟ್ ಟಾರ್ಗೆಟ್ ಜಪಾನ್ ಆಗಿರುವ ಸಾಧ್ಯತೆ ಇದೆ. ಹಾಗಾಗಿ ಜಪಾನ್ ಸದ್ಯಕ್ಕೆ ಏನು ಮಾತನಾಡದೆ ಇರಬಹುದು. ಆದರೆ ಜಪಾನ್ನ ಪ್ರಧಾನಿ ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ ಇತ್ತೀಚೆಗೆ ಅವ್ರು ಕೊಡ್ತಾ ಇರುವ ಹೇಳಿಕೆಗಳು ತುಂಬ ಇಂಪಾರ್ಟೆನ್ಸನ್ನು ಪಡೆದುಕೊಳ್ತಾ ಇದೆ. ನಾವು ಆತ್ಮನಿರ್ಭರತೆಯನ್ನು ಹೊಂದಬೇಕು, ನಾವು ಏನು ಡಿಫೆನ್ಸ್ ಆಗಿರಬಹುದು, ಬೇರೆ ಬೇರೆ ಎಕ್ಸ್ಪೋರ್ಟ್, ಈ ಎಲ್ಲ ವಿಷಯಕ್ಕೆ ಕೂಡ ನಾವು ಅಮೇರಿಕವನ್ನು ಅವಲಂಬಿತವಾಗಿದ್ದೀವಿ. ಅದನ್ನು ನಾವು ನಿಧಾನಕ್ಕೆ ಕಳಿಸ್ಕೊಳ್ತಾ ಬರಬೇಕು. ನಾವು ಎಲ್ಲದರಲ್ಲೂ ಕೂಡ ಸ್ವತಂತ್ರರಾಗಿರಬೇಕು. ನಮ್ಮ ಡಿಫೆನ್ಸ್ ಆಗಿರಬಹುದು, ಬೇರೆ ಬೇರೆ ಕ್ಷೇತ್ರಗಳನ್ನು ನಾವು ಓನ್ ಆಗಿ ಕಟ್ಟಬೇಕು. ಅಮೇರಿಕದ ಜೊತೆಗೆ ನಾವು ಸಂಬಂಧವನ್ನು ಇಟ್ಕೊಳ್ಳೋದನ್ನು ಕಮ್ಮಿ ಮಾಡಬೇಕು ಅನ್ನುವ ಅರ್ಥದಲ್ಲಿ ಮಾತನಾಡಿದ್ದಾರೆ. ಯಾಕೆ ಅಂತ ಹೇಳಿದರೆ, ಅಮೇರಿಕ ಇತ್ತೀಚೆಗೆ ಹಾಕಿರುವಂತಹ ಒಂದು ಟ್ಯಾರಿಫ್, ಹೌದು, ಜಪಾನ್ ಆಗಿರಬಹುದು, ಭಾರತ ಆಗಿರಬಹುದು, ಎಲ್ಲ ದೇಶದ ಮೇಲೆ ಟ್ಯಾರಿಫನ್ನು 500% ಏರಿಸುವ ಕುರಿತು ಮಾತಾಡ್ತಾ ಇರುವಂಥದ್ದು ಒಂದು ರೀತಿಯಲ್ಲಿ ಜಪಾನ್ಗೆ ಬೇಸರವನ್ನು ತರಿಸಿದೆ. ಅಲ್ಲಿನ ಬಿಸ್ನೆಸ್ ಮ್ಯಾನ್ಗಳಿಗೆ ಟ್ರಂಪ್ ಕುರಿತು ಕೋಪ ಬಂದಿದೆ. ಹಾಗಾಗಿ ಅಮೇರಿಕ ಕೇಳಿದಂತಹ ಪ್ರಶ್ನೆಗೆ ಜಪಾನ್ ಉತ್ತರವನ್ನು ಇನ್ನೂ ಕೊಟ್ಟಿಲ್ಲ. ಇದನ್ನೆಲ್ಲ ನೋಡುವಾಗ ಚೀನಾದ ಅಧ್ಯಕ್ಷ ಶಿ ಜಿನ್ಪಿಂಗ್ಗೆ ಖುಷಿ ಆಗುತ್ತೆ. ಏನಂತ ಹೇಳಿದ್ರೆ, ತೈವಾನ್ ಇಶ್ಯೂ ಕುರಿತು ಇವರಲ್ಲಿ ಯೂನಿಫಾರ್ಮಿಟಿ ಇಲ್ಲ, ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದ್ರ ಕುರಿತು ಇವರಿಗೆ ಸರಿಯಾದ ಜ್ಞಾನ ಇಲ್ಲ ಅನ್ನುವಂಥದ್ದು ಗೊತ್ತಾಗುತ್ತೆ. ಹಾಗಾಗಿ ಜಿನ್ಪಿಂಗ್ ಕೂಡ ಪ್ಲ್ಯಾನ್ ಮಾಡ್ತಾ ಇರ್ತಾನೆ, ಯಾವಾಗ ಸರಿಯಾದ ಟೈಮ್ ಸಿಗುತ್ತೋ ಆವಾಗ ತೈವಾನ್ ಮೇಲೆ ದಾಳಿಯನ್ನು ಮಾಡಬೇಕು ಅಂತ ಹೇಳಿ. ಈಗ ಜಪಾನ್ ಹಾಗೆ ಆಸ್ಟ್ರೇಲಿಯಾ ನಂತರ ಟ್ರಂಪ್ನ ಕಣ್ಣು ಭಾರತದ ಮೇಲೆ ಬೀಳುತ್ತೆ. ಭಾರತ ಈ ವಿಷಯದ ಕುರಿತು ಏನು ಹೇಳುತ್ತೆ ಅಂತ ಹೇಳಿ, ಅಂದರೆ ಏನಾದರೂ ತೈವಾನ್ ಮೇಲೆ ದಾಳಿಯನ್ನು ಆದಾಗ ಭಾರತ ತನ್ನ ನೇವಿಯನ್ನು ಕಳಿಸಿ ಸೌತ್ ಚೀನಾ ಆ ಒಂದು ಸಮುದ್ರ ಪ್ರದೇಶದಲ್ಲಿ ಅಟ್ಯಾಕನ್ನು ಮಾಡಲಿಕ್ಕೆ ಅಥವಾ ದಾಳಿಯನ್ನು ಮಾಡಲಿಕ್ಕೆ ಹೆಲ್ಪನ್ನು ಮಾಡಬಹುದಾ ಅಂತ ಹೇಳಿಬಿಟ್ಟು. ಆದರೆ ಏನಂತ ಹೇಳಿದ್ರೆ, ಅಮೇರಿಕ ಕೂಡ ಗೊತ್ತು ಭಾರತ ಈ ರೀತಿಯ ರಿಸ್ಕನ್ನು ತೆಗೆದುಕೊಳ್ಳಲ್ಲ. ಹಾಗಾಗಿ ಅಮೇರಿಕ ಕೂಡ ಎಕ್ಸ್ಪೆಕ್ಟ್ ಮಾಡುವ ರೀತಿ ಕಾಣಿಸ್ತಾ ಇಲ್ಲ. ಆದರೆ ಭಾರತ ಟಿಬೇಟ್ ವಿಚಾರದ ಕುರಿತು ಸ್ವಲ್ಪ ಚೀನಾದ ಮೇಲೆ ಪ್ರೆಷರನ್ನು ಬಿಲ್ಡ್ ಮಾಡ್ತಾ ಇರುವುದಂತೂ ಸತ್ಯ. ಆದರೆ ಮುಂದೊಂದು ದಿನ ಏನಾದರೂ ದೊಡ್ಡ ಡೆವಲಪ್ಮೆಂಟ್ ಆಗಿ ಭಾರತ ಕೂಡ
ಪಾರ್ಟಿಸಿಪೇಟ್ ಮಾಡುವ ಸಾಧ್ಯತೆ ಅಥವಾ ಈ ಒಂದು ಯುದ್ಧ ರಂಗವನ್ನು ಪ್ರವೇಶಿಸುವ ಸಾಧ್ಯತೆ ಇದೆ ಅನ್ನೋದನ್ನು ನಾವು ಇಲ್ಲಿ ಖಂಡಿತ ಇಲ್ಲವೇ ಇಲ್ಲ ಅಂತ ಹೇಳೋಕ್ಕೆ ಕೂಡ ಆಗಲ್ಲ. ಇನ್ನು ಚೀನಾ ಕೂಡ ಆಗಲೇ ಹೇಳಿದಂತೆ ಇದೆಲ್ಲವನ್ನ ಗಮನಿಸಿ ದಾಳಿಯನ್ನು ಮಾಡುತ್ತೆ. ದಾಳಿಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಅಮೇರಿಕ ಹೇಳುತ್ತೆ, ನಾನೊಬ್ಬನೇ ಏನು ಮಾಡಲಿ, ಅಲ್ಲಿ ಚೀನಾ ಮತ್ತು ಆಸ್ಟ್ರೇಲಿಯಾನೇ ಸಪೋರ್ಟಿಗೆ ಬರ್ತಾ ಇಲ್ಲ, ಅವರೇ ನಮಗೆ ಏನು ಹೆಲ್ಪ್ ಮಾಡ್ತಾ ಇಲ್ಲ ಅಂತ ಅಂದಮೇಲೆ ನಾನೊಬ್ಬನೇ ಅಂತ ಏನು ಮಾಡಲಿ, ತೈವಾನನ್ನು ಬೇಕಾದರೆ ತೊಗೊಂಡು ಹೋಗಲಿ ಅಂತ ಹೇಳುವ ಅರ್ಥದಲ್ಲಿ ಮಾತಾಡಬಹುದು. ಟ್ರಂಪ್ ಹೇಳೋಕ್ಕಾಗಲ್ಲ. ಅಂತಹ ಸಂದರ್ಭದಲ್ಲಿ ಚೀನಾ ತೈವಾನನ್ನು ತುಂಬ ಈಸಿಯಾಗಿ ವಶಪಡಿಸಿಕೊಳ್ಳುವಂತಹ ಸಾಧ್ಯತೆ ಇದೆ. ಆದರೆ ಸ್ನೇಹಿತರೆ, ಈಗೊಂದು ಪ್ರಶ್ನೆ ಮೂಡುತ್ತೆ, ಏನು ಅಂತ ಅಂದರೆ, ಭಾರತ ಏನಾದರೂ ತೈವಾನ್ ವಿಚಾರದಲ್ಲಿ ಏನಾದರೂ ಮಾಡಬೇಕಾ ಅಥವಾ ತೈವಾನ್ ವಿಚಾರದಲ್ಲಿ ಸುಮ್ಮನೆ ಇರೋದು ಒಳ್ಳೆಯದಾ? ಇನ್ನು ಏನಾದರೂ ಯುದ್ಧ ನಡೆದಂತಹ ಸಂದರ್ಭದಲ್ಲಿ ಭಾರತ ಅಮೇರಿಕಾಗೆ ಸಹಾಯವನ್ನು ಮಾಡಬೇಕಾ? ತೈವಾನನ್ನು ವಶಪಡಿಸಿಕೊಳ್ಳಿಕ್ಕೆ ಬಿಡದೇ ಇರುವಂತಹ ಒಂದು ಪರಿಸ್ಥಿತಿ, ಅಂದರೆ ಚೀನಾಗೆ ವಶಪಡಿಸಿಕೊಳ್ಳಿಕ್ಕೆ ಬಿಡಬಾರ್ದು ಅಂತ ಹೇಳಿಬಿಟ್ಟು. ಯಾಕಂತ ಹೇಳಿದರೆ ಪಾಕಿಸ್ತಾನಕ್ಕೆ ಚೀನಾ ಅಷ್ಟೊಂದು ಸಪೋರ್ಟ್ ಮಾಡ್ತಾ ಇರಬೇಕಾದ್ರೆ ಇಂತಹ ಪರಿಸ್ಥಿತಿಯಲ್ಲಿ ಭಾರತ ಏನಾದರೂ ಮಾಡಬೇಕಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಬರುತ್ತೆ. ಆದರೆ ಸ್ನೇಹಿತರೆ, ನಿಮ್ಮ ಅಭಿಪ್ರಾಯ ಏನು? ಭಾರತ ಈ ಒಂದು ಯುದ್ಧದಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾ? ಅಂದರೆ ಯುದ್ಧ ಆದಂತಹ ಸಂದರ್ಭದಲ್ಲಿ, ಇಲ್ಲ ಸುಮ್ಮನೆ ಇರೋದು ಒಳ್ಳೆಯದಾ? ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮೂಲಕ ತಿಳಿಸಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ಮತ್ತೆ ಭೇಟಿ ಆಗ್ತಾ ಇರೋಣ. ಅಲ್ಲಿಯವರೆಗೂ ಧನ್ಯವಾದ.